ಹಲೋ ವೀಕ್ಷಕರೇ, ನಮಸ್ಕಾರ. ತಮ್ಮೆಲ್ಲರಿಗೂ ಭಾಗ್ಯ ಟಿ ಬಿ ಬ್ಲಾಗ್ಸ್ನ ಮತ್ತೊಂದು ಹೊಸ ವಿಡಿಯೋಗೆ ಸ್ವಾಗತ ಸುಸ್ವಾಗತ ಕೋರ್ತಾ ಇದ್ದೀನಿ. ನಾನು ನಿಮ್ಮ ಪ್ರೀತಿಯ ಗಿರೀಶ್ ನಾಗರಾಜ್. ಸ್ನೇಹಿತರೆ, ಇವತ್ತಿಲ್ಲಿ ನೋಡ್ತಾ ಇರ್ಬೋದು ಟೇಬಲ್ ಮುಂದೆ ಬೇಕಾದಷ್ಟು ಮೇಕಪ್ ಎಕ್ವಿಪ್ಮೆಂಟ್ಸ್ ಇದೆ. ಇದನ್ನು ನೋಡ್ತಾನೆ ತಿಳಿತಾ ಇರ್ಬೋದು, ಇವರಿಬ್ಬರು ಮೇಕಪ್ ಆರ್ಟಿಸ್ಟ್ ಅಲ್ವಾ? ಎಷ್ಟು ವರ್ಷದಿಂದ ಸರ್ವಿಸ್ ಮಾಡ್ತಾ ಇದ್ದೀರಾ? ನಾನೊಂದು 14 ಇಯರ್ಸಿಂದ ಮಾಡ್ತಾಯಿದ್ದೀನಿ. ನಾನೊಂದು 20 ಇಯರ್ಸ್ ಅಂತ ಅನ್ಕೊಂಡು. ಓಕೆ, ಅವರು ಬಂದು ಹೇಮಾ ಅಂತೇಳಿ, ಹಾಗೆ ಇವರು ಬಂದು ಭಾರತಿ ಅಂತೇಳಿ, ಇಬ್ಬರೂ ಸಹ ಸೋದರಿಯರು. ಬಹಳ ವರ್ಷದಿಂದ ಒಟ್ಟಾಗಿ ಒಂದು ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ, ಒಂದು ಬಿಸ್ನೆಸ್ಸು ಸಹ ಮಾಡ್ತಾಯಿದ್ದಾರೆ ಅಂತ ಹೇಳಿದ್ರೆ ತಪ್ಪಿಲ್ಲ. ಇವತ್ತು ನಿಮಗೆ ಇವ್ರನ್ನ ಯಾಕೆ ಪರಿಚಯ ಮಾಡ್ತಾ ಇದ್ದೀನಿ ಅಂದರೆ, ಖಂಡಿತ ನಮ್ಮ ವಿಡಿಯೋಗಳಲ್ಲಿ ಏನೋ ಒಂದು ಹೊಸತನ ಇರಬೇಕು. ಮೊದಲೇ ಹೇಳ್ತಾರಲ್ವಾ, ಮನೆ ಕಟ್ಟು ನೋಡು ಅಥವಾ ಮದುವೆ ಮಾಡಿ ನೋಡು ಅಂತ. ಮನೆ ಕಟ್ಟೋವ್ರ ಬಗ್ಗೆ ಸಾಕಷ್ಟು ವಿಚಾರದ ಬಗ್ಗೆ ವಿಡಿಯೋ ಮಾಡಿದ್ದೀನಿ. ಇನ್ನು ಮದುವೆ ಅಂತಂದರೆ ಮುಖ್ಯವಾಗಿ ಅಲಂಕಾರ, ಅದರಲ್ಲೂ ಮೇಕಪ್ ಅನ್ನೋದು ಬಹಳ ಇಂಪಾರ್ಟೆಂಟ್ ಪಾತ್ರ ವಹಿಸುತ್ತೆ. ಅದಕ್ಕೋಸ್ಕರ ನಿಮಗೆಲ್ಲರನ್ನೂ ಒಬ್ಬ ಒಳ್ಳೆ ಮೇಕಪ್ ಆರ್ಟಿಸ್ಟ್ನ ಪರಿಚಯ ಮಾಡಬೇಕು ಅಂತೇಳಿ ಇವತ್ತು ಈ ವಿಡಿಯೋ ಮೂಲಕ ಈ ಇಬ್ಬರು ಸೋದರಿಯರನ್ನ ನಿಮಗೆ ಪರಿಚಯ ಮಾಡ್ತಾ ಇದ್ದೀನಿ. ದಯವಿಟ್ಟು ವಿಡಿಯೋ ಕೊನೆವರೆಗೂ ನೋಡಿ. ಮೇಕಪ್ ಬಗ್ಗೆ ಸಾಕಷ್ಟು ವಿಚಾರ ತಿಳಿತಾ ಹೋಗುತ್ತೆ. ಹಾಗೆ ನೀವೇನಾದ್ರು ಒಬ್ಬ ಒಳ್ಳೆ ಮೇಕಪ್ ಆರ್ಟಿಸ್ಟ್ನ ಹುಡುಕ್ತಾ ಇದ್ದರೆ ಖಂಡಿತ ನಿಮಗೆ ಇವರು ಸಿಗ್ತಾರೆ ಅಂತ ಹೇಳ್ತಾ ಬನ್ನಿ ಹಾಗೆ ವಿಡಿಯೋನ ಶುರು ಮಾಡ್ತಾ ಹೆಚ್ಚಿನ ಮಾಹಿತಿ ತಿಳಿತಾ ಹೋಗೋಣ. ಮೇಡಮ್ ನಮಸ್ಕಾರ. ನಮಸ್ತೆ. ಹೇಗಿದ್ದೀರಾ? ಚೆನ್ನಾಗಿದ್ದೀವಿ, ನೀವು ಹೇಗಿದ್ದೀರಾ? ನಾನು ತುಂಬ ಚೆನ್ನಾಗಿದ್ದೀನಿ. ಹೆಣ್ಣಿಗೆ ಚೆನ್ನಾಗಿ ಕಾಣೋದಂದರೆ ಭಾಳ ಇಷ್ಟ ಅಲ್ವಾ? ಅಂಥದ್ರಲ್ಲಿ ಚೆನ್ನಾಗಿರೋ ಹೆಣ್ಣನ್ನು ಮತ್ತಷ್ಟು ಚಂದ ಮಾಡ್ತೀರಾ, ಎಲ್ಲರಿಗೂ ಅಂದ ಚಂದ ತುಂಬ್ತೀರಾ ಅಲ್ವಾ? ಎಷ್ಟು ಖುಷಿ ಕೊಟ್ಟಿದೆ ನಿಮಗೆ ಈ ಒಂದು ಉದ್ಯೋಗ? ತುಂಬ ಖುಷಿ ಕೊಟ್ಟಿದೆ. ಓಕೆ, ಯಾಕೆ ಆಯ್ಕೆ ಮಾಡ್ಕೊಂಡ್ರಿ ಒಂದು ಉದ್ಯೋಗನ? ನಾನು ಶುರು ಮಾಡಬೇಕಾದ್ರೆ ನನಗೊಂದು ಕೆಲಸ ಅಂತ ಬೇಕಾಗಿತ್ತು. ಓಕೆ, ಸೊ ನಾನು ಈ ಮೇಕಪ್ ವೃತ್ತಿನ ಆರಿಸ್ಕೊಂಡೆ. ಓಕೆ, ಆಮೇಲೆ ಇದು ನನಗೆ ಜೀವನ ಕೊಡ್ತು. ಇದರಲ್ಲಿ ನನಗೆ ತುಂಬಾ ಇಂಟ್ರೆಸ್ಟ್ ಆಯಿತು. ಮಾಡ್ತಾ 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 ತುಂಬ ತೃಪ್ತಿನೂ ಸಿಕ್ತು. ಅದರಿಂದ ನಾನು ಈ ವೃತ್ತಿನ ಆರಿಸ್ಕೊಂಡೆ. ಓಕೆ, ಮೊದಲು ನೀವು ಆಯ್ಕೆ ಮಾಡ್ಕೊಂಡ್ರಿ, ಯಾಕೆ ನಿಮ್ದು 18 ವರ್ಷ ಸರ್ವಿಸ್ ಆಗಿದೆ. ಇನ್ನು ಮೇಡಮ್ ಅವ್ರದ್ದು ಆಯ್ಕೆ ಮಾಡ್ಕೊಂಡದ್ದು ಉದ್ದೇಶ? ನಾನು ಆಯ್ಕೆ ಮಾಡ್ಕೊಂಡಿದ್ದು ಉದ್ದೇಶ ಅಂತಂದರೆ, ನಾನೊಂದು ಪ್ರೈವೇಟ್ ಕಂಪನಿನಲ್ಲಿ ಕೆಲಸ ಮಾಡ್ತಾ ಇದ್ದೆ ನಾನು. ಸೊ ನನಗೆ ಚಿಕ್ಕ ಮಕ್ಕಳಿದ್ರು, ಇಬ್ಬರು ಚಿಕ್ಕ ಮಕ್ಕಳು. ಸೊ ಒಂದು ಸತಿ ಏನಾಯಿತು ಅಂತಂದರೆ, ನನಗೆ ಇವರು ಸೀನಿಯರು ಮಾಡೋ ಕೆಲಸಕ್ಕೆ ನನ್ನನ್ನು ಕರೆದ್ರು. ಸೊ ಹೌದು, ಅವ್ರಿಗೆ ಅಸಿಸ್ಟ್ ಮಾಡಬೇಕು ಅಂತ ಹೇಳಿ ನನ್ನನ್ನು ಕರ್ಕೊಂಡು ಹೋದರು. ನನಗೆ ಯಾಕೋ ಒಂಥರ ತುಂಬ ಇಷ್ಟ ಆಯಿತು ಈ ಕೆಲಸ. ನನಗೆ ಅದರಲ್ಲಿಗಿಂತನೂ ಇದು ನನಗೆ ಇಂಡಿಪೆಂಡೆನ್ಸಿ ಇದೆ ಈ ಕೆಲಸ ಮಾಡೋದ್ರಲ್ಲಿ. ಆರ್ಟ್ ಅನ್ನೋದು ಎಲ್ರಿಗೂ ಹಂಗೆ ಅಲ್ವಾ, ಹೆಣ್ಮಕ್ಳಿಗೆ ಅಷ್ಟೇ ತುಂಬ ಖುಷಿ ಕೊಡುತ್ತೆ ಈ ಕೆಲಸ ಮಾಡೋದು. ಸೊ ನನಗೆ ತುಂಬ ಇಷ್ಟ ಆಯಿತು ಇದು ಒಂಥರ. ನಾನು ಮಾಡೋದು ಹೋಗಿದ್ದು ಅಸಿಸ್ಟೆನ್ಸ್ ಕೆಲಸ ಆದ್ರೂ ನಂಗೆ ತುಂಬ ಇಷ್ಟ ಆಯಿತು. ಯಾಕೋ ನಾನು ಇದನ್ನು ಮಾಡಬೇಕು, ನನಗೆ ಕಲಿಬೇಕು, ಅವರೆಲ್ಲ ಮಾಡೋದು ನೋಡ್ತಾ ಇದ್ದರೆ ನನಗೆ ನಾನು ಮಾಡಬೇಕು ಅಂತ ಅನಿಸ್ತು. ಸೊ ಹಾಗಾಗಿ ನಾನು ಇವಳ ಜೊತೆನೇ ನಾನು ಈ ಫೀಲ್ಡ್ಗೆ ಇಳಿದೆ. ಓಕೆ, ನೀವು ಬಂದು 18 ವರ್ಷಗಳ ಸರ್ವಿಸ್ ಇದೆ. ಎಷ್ಟು ಜನರಿಗೆ ಮೇಕಪ್ ಮಾಡಿರ್ಬೋದು ಅಂತ? ತುಂಬ ಸಾವಿರಾರು ಜನಕ್ಕೆ ಮಾಡಿದ್ದೀನಿ. ಸಾವಿರಾರು ಜನಕ್ಕೆ ಮಾಡಿದ್ದೀರಾ ಅಲ್ವಾ? ಬಟ್ ಯಾವತ್ತೂ ನಿಮಗೆ ಉದ್ಯೋಗ ಬೋರ್ ಅನಿಸಿಲ್ವಾ? ಇಲ್ಲ, ಇವತ್ತಿಗೂ ಮಾಡ್ತಾ ಮಾಡ್ತಾ ತುಂಬ ಖುಷಿ ಅಂತ ಅನ್ಸುತ್ತೆ, ಬೋರ್ ಅಂತ ಎಲ್ಲೂ ಅನಿಸಿಲ್ಲ. ಓಕೆ, ಇನ್ನು ಏನೇನು ಚಾಲೆಂಜಸ್ ಬರುತ್ತೆ ನೀವು ಮೇಕಪ್ ಮಾಡಬೇಕಾದ್ರೆ ಜನರಲ್ ಆಗಿ? ತುಂಬ ಚಾಲೆಂಜಸ್ ಬರುತ್ತೆ. ಯಾಕಂದರೆ ಎಲ್ಲ ಹೆಣ್ಮಕ್ಳು ಸ್ಕಿನ್ ಟೋನು ಒಂದೇ ಥರ ಇರಲ್ಲ, ಮತ್ತು ಎಲ್ಲ ಒಂದೇ ಏಜ್ ಅವ್ರು ಬರ್ತಾರೆ, ಎಲ್ಲ ಒಂದೇ ಸ್ಕಿನ್ ಟೋನ್ ಅವ್ರು ಬರ್ತಾರೆ ಅಂತ ಹೇಳೋಕ್ಕಾಗಲ್ಲ. ಎಲ್ಲ ಥರದ ಸ್ಕಿನ್ ಟೋನ್ ಅವರು ಬರ್ತಾರೆ, ಎಲ್ಲ ವಯೋಮಾನದವರು ಬರ್ತಾರೆ. ಅಪ್ ಟು 60-65 ಏಜ್ ಇರೋರಿಗೆಲ್ರೂ ಬರ್ತಾರೆ. ಸೊ ನಾವೆಲ್ಲರಿಗೂ ಸ್ಯಾಟಿಸ್ಫ್ಯಾಕ್ಷನ್ ಮಾಡಬೇಕಿದೆ. ಸೊ ಮಾಡಲೇಬೇಕು ನಾವು ಇದನ್ನು. ಓಕೆ, ಸೂಪರ್. ಆಯಿತು, ಈಗ ನೀವು ಬಂದು ಈ ಒಂದು 18 ವರ್ಷದಲ್ಲಿ ಸಾಕಷ್ಟು ಕಾರ್ಯಕ್ರಮಗಳಿಗೆ ಮೇಕಪ್ ಮಾಡಿರ್ತೀರ. ಯಾವ ರೀತಿಯಾದಂಥ ಫಂಕ್ಷನ್ಗೆ ಮೇಕಪ್ ಮಾಡಿದ್ದೀರಾ ತಾವಿಬ್ಬರು? ನಾನು ಫ್ಯಾಷನ್ ಶೋಗಳು ಮಾಡಿದ್ದೀನಿ, ಆ್ಯಡ್ ಫಿಲ್ಮ್ಸ್ ಮಾಡಿದ್ದೀನಿ, ಪ್ರೀ ಬ್ರೈಡಲ್ ಪೋಸ್ಟ್ ಬ್ರೈಡಲ್ ಶೂಟ್ಗಳು ಅದು ತುಂಬ ಮಾಡಿದ್ದೀನಿ. ಆಮೇಲೆ ಬ್ರೈಡ್ಸ್ ಮಾಡಿದ್ದೀನಿ. ಮತ್ತು ಈಗೆಲ್ಲ ಈ ಒಂದು ಹೊರಗಡೆ ಹೋಗಿ ಸಾಂಗ್ ಶೂಟ್ ಮಾಡೋದು, ಔಟ್ಡೋರ್ ಫೋಟೋ ಶೂಟ್ ಎಲ್ಲ ಫೇಮಸ್, ಅದಕ್ಕೆಲ್ಲ ಮಾಡ್ತೀರಾ ನೀವು? ಹೇಗೆ? ಹೌದು, ಮಾಡ್ತೀವಿ. ಅದಕ್ಕೆಲ್ಲ ಮಾಡ್ತೀವಿ, ಇಬ್ರು ಮಾಡ್ತೀವಿ ನಾವು. ಯಾವುದೇ ಇರ್ಬೋದು, ಪೋರ್ಟ್ಫೋಲಿಯೋ ಶೂಟ್ಸು, ಪ್ರತಿಯೊಂದು ಫಂಕ್ಷನ್ಗೂ ಮಾಡ್ತೀವಿ ನಾವು. ಪ್ರತಿಯೊಂದು ಫಂಕ್ಷನ್ಗೂ ಮಾಡ್ತೀರಾ? ಆ ಫಂಕ್ಷನ್ಗೆ ತಕ್ಕಂತೆ ಯಾವ ಏಜ್ ಅವ್ರು ಬರ್ತಾರೋ ಆ ಇದಕ್ಕೆ ತಕ್ಕಂತೆ ನಾವು ಅವ್ರಿಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗೋ ರೀತಿಯಲ್ಲಿ ಮಾಡಿಕೊಡ್ತೀವಿ. ಓಕೆ, ಸೂಪರ್. ಈಗ ಏನಾಗ್ತದೆ, ನಾವು ಇವತ್ತು ಬಂದು ಈ ವಿಡಿಯೋ ಮೂಲಕ ಬರೀ ಮೇಕಪ್ ಬಗ್ಗೆ ತಿಳ್ಕೊಳ್ಳೋದಷ್ಟೇ ಅಲ್ಲ, ಎಕ್ವಿಪ್ಮೆಂಟ್ಸ್ ಬಗ್ಗೆ ತಿಳ್ಕೊಳ್ಳೋದಷ್ಟೇ ಅಲ್ಲ, ಒಬ್ಬ ಮೇಕಪ್ ಆರ್ಟಿಸ್ಟು ಅವರ ಜೀವನ, ಅವರ ಕಷ್ಟ ಸುಖ, ಅವರ ಅಚೀವ್ಮೆಂಟು ಎಲ್ಲ ಹೇಗಿರುತ್ತೆ ಅಂತಲೂ ನಾವು ಸಹ ತಿಳ್ಕೊಳ್ತಾ ಇದ್ದೀವಿ ವೀಕ್ಷಕರೇ. ಬರ್ತೀವಿ ಮೇಡಮ್. ಈಗ ಮೇಕಪ್ ಅಂತಂದಾಗ ಕೆಲವೊಮ್ಮೆ ರಿಸೆಪ್ಷನ್ನು, ಓಕೆ ಎನಿವೆ ಸಾಯಂಕಾಲ ಹೋಗಬೇಕಾಗತ್ತೆ, ಕೆಲವೊಮ್ಮೆ ಗೃಹ ಪ್ರವೇಶಗಳಿರ್ತವೆ, ಕೆಲವೊಮ್ಮೆ ಬಂದು ಮುಹೂರ್ತ ಅರ್ಲಿ ಮಾರ್ನಿಂಗ್ ಇರುತ್ತೆ. ಅಂಥ ಟೈಮಲ್ಲೆಲ್ಲ ನೀವು ತುಂಬ ಬೇಗ ಹೋಗಬೇಕಾಗತ್ತಲ್ಲ, ಯಾವ ರೀತಿಯಾಗಿ ಬ್ಯಾಲೆನ್ಸ್ ಮಾಡ್ತೀರಾ?
ಅವಾಗ ಯಾವ ರೀತಿ ಮಾಡ್ತೀವಿ ಅಂತಂದರೆ, ಒಂದು ನಮ್ಮ ಹಸ್ಬೆಂಡು ಅಥವಾ ನಮ್ಮ ಮಕ್ಕಳು ಯಾರಾದರೂ ಫ್ರೀ ಇದ್ದಾರಾ ಅಂತ ನೋಡ್ಕೋತೀವಿ. ಹಂಗಿತ್ತಂದರೆ ಅವ್ರನ್ನ ಮಧ್ಯರಾತ್ರಿನಲ್ಲಿ ಕರ್ಕೊಂಡೋಗಿ ಅಂತ ಕೇಳ್ಬೋದು ನಾವು. ಇಲ್ಲ ಅಂತ ಸಂದರ್ಭದಲ್ಲಿ ನಾವೇನು ಮಾಡ್ತೀವಿ, ಅಲ್ಲೇ ಬ್ರೈಡ್ಸ್ನ ಕೇಳಿ ನಾವು ಅಲ್ಲೇ ಒಂದು ರೂಮ್ ತೊಗೊಂಡು ಅಲ್ಲಿ ಸ್ಟೇ ಆಗಿ ನಮ್ಮ ಸಮಯನೆಲ್ಲ ಅಲ್ಲಿ ನಾವು ಮೀಸಲಿಟ್ಟು ನಾವು ಅಲ್ಲಿ ಸ್ಟೇ ಮಾಡಿ ಅವ್ರಿಗೆ ಮುಗಿಸ್ಕೊಟ್ಬಿಟ್ಟು ನಾವು ಬರ್ತೀವಿ. ಈಗ ಜನರಲಾಗಿ ನಾನು ಫೋಟೋಗ್ರಾಫರೇ. ಮದುವೆ ಮನೇಲಿ ಒಂದು ಮೇಕಪ್ ಅಂತ ಮಾಡಿದಾಗ ನಿಮಗೆ ಸಮಯ ಕೊಡಬೇಕು, ಒಬ್ಬ ಫೋಟೋಗ್ರಾಫರ್ಗೂ ಸಮಯ ಕೊಡಬೇಕು. ಅವ್ರು ಸರಿಯಾಗಿ ಪ್ಲ್ಯಾನ್ ಮಾಡಿದ್ರೆ ಎಲ್ಲನೂ ಚೆನ್ನಾಗಾಗುತ್ತೆ. ಇಲ್ಲಿ ಸ್ವಲ್ಪ ತಡ ಮಾಡಿದ್ರೆ ಮೇಕಪ್ಗೂ ಅರ್ಜೆಂಟ್ ಮಾಡಬೇಕು, ಫೋಟೋಗ್ರಫಿಗೂ ಅರ್ಜೆಂಟ್ ಮಾಡಬೇಕು. ಕೆಲವೊಮ್ಮೆ ನಿಮ್ಗೆ ತುಂಬ ಸಮಯ ಸಿಗುತ್ತೆ, ಕೆಲವೊಮ್ಮೆ ನಿಮಗೆ ಏನಾಗ್ತದೆ, ಸಮಯದ ಅಭಾವ ಕಡಿಮೆ ಇರ್ತದೆ. ಅಂಥ ಟೈಮಲ್ಲಿ ಆ ರೀತಿಯಾದಂಥ ಟೈಮಲ್ಲಿ ಹೆಂಗೆ ಚಾಲೆಂಜಸ್ನ ಎದುರಿಸಿ ಅವ್ರಿಗೆ ನೀಟಾಗಿ ಮೇಕಪ್ ಮಾಡ್ತೀರಾ? ಅದು ನಾವು ಅವ್ರನ್ನ ಫಸ್ಟೇ ಕೇಳ್ಕೊಂಡಿರ್ತೀವಿ ನಾವು ಅವ್ರ ಹತ್ರ. ಈ ಥರ ನಮಗಿಷ್ಟು ಟೈಮ್ ಬೇಕು, ನೀವು ನಮಗಿಷ್ಟು ಅವರ್ ಕೊಡಲೇಬೇಕು, ನಾವು ಯಾವುದೂ ಮ್ಯಾಜಿಕ್ ಮಾಡೋಕ್ಕಾಗಲ್ಲ, ನೀವು ನಮಗೆ ಟೈಮ್ ಕೊಟ್ಟರೆ ನೀವು ತುಂಬ ಚೆನ್ನಾಗಿ ನಾವು ಮಾಡ್ಬೋದು, ಆರಾಮಾಗಿ ಮಾಡ್ಬೋದು, ನೀವು ಚೆನ್ನಾಗಿ ಕಾಣಿಸ್ತೀರಾ, ನಮಗೂ ಟೈಮ್ ಇದ್ದರೆ ನಾವು ವರ್ಕ್ ತುಂಬ ಚೆನ್ನಾಗಿ ಬರುತ್ತೆ ಅಂತ ಹೇಳ್ತೀವಿ ಅವ್ರಿಗೆ. ಸೊ ಹಂಗೆ ಸಮಯನೇ ಇಲ್ಲದೆ ಇರೋ ಸಂದರ್ಭಗಳು ನಮಗೆ ಎದುರಾಗಿದ್ದಾವೆ. ಸೊ ಅವ್ರೇನು ಮಾಡ್ತಾರೆ, ಅವ್ರ ಪೂಜೆ ಮಾಡ್ತಿರ್ತಾರೆ. ಸೊ ಅವ್ರ ಪೂಜೆ ಮಾಡಿಬಿಟ್ಟು ಅವರು ನಾವು ಬಿಡೋದೇ ಹುಡುಗಿನ ಕಳಿಸೋದೇ 6-6:30 ಮಾಡ್ತಾರೆ. ತಿರುಗಿ ನಮ್ಮನ್ನು 7:30 ಒಳಗಡೆ ರೆಡಿ ಮಾಡಿ ಅಂತಾರೆ. ಹುಡುಗಿ ಬಂದು ಅವ್ರನ್ನ ಮತ್ತೆ ಅವರು ಮುಖ ತೊಳೆದು ಎಲ್ಲ ಮಾಡೋಷ್ಟೊಳಗಡೆ ಟೈಮ್ ಆಗಿ ಹೋಗಿರುತ್ತೆ. ಸೊ ನಾವೇನು ಮಾಡ್ತೀವಿ ಅಂದ ಸಂದರ್ಭದಲ್ಲಿ ಹೇರು ಒಬ್ಬರು, ಮೇಕಪ್ ಒಬ್ಬರು, ಸೀರೆ ಎಲ್ಲ ಇಮಿಡಿಯೇಟ್ ರೆಡಿ ಮಾಡಿಡೋದು, ಅಥವಾ ಲೆಹಂಗಾ ಧರಿಸ್ಬೋದು ಅವರು. ಈ ಥರದ್ದೆಲ್ಲ ಒಂದು ಸ್ವಲ್ಪ ರೆಡಿ ಮಾಡಿಟ್ಕೊಂಡು ಪ್ರಿಕಾಷನ್ಸ್ ತೊಗೊಂಡು ಅವ್ರನ್ನ ಆನ್ ಟೈಮಲ್ಲಿ ರೆಡಿ ಮಾಡಿ ಕಳಿಸೋದಕ್ಕೆ ಪ್ರಯತ್ನ. ಓಕೆ, ಈಗ ಎಷ್ಟೋ ಜನ ವಿಡಿಯೋ ನೋಡ್ತಾ ಇದ್ದಾರೆ, ಮಾಹಿತಿನ ತಿಳಿತಾ ಇದ್ದಾರೆ, ಮುಂದಕ್ಕೆ ಮದುವೆನೂ ಮಾಡ್ತಾರೆ. ಅದರಲ್ಲಿ ಎಷ್ಟು ಜನ ನಿಮ್ಮನ್ನು ಕರೆದು ಮೇಕಪ್ ಮಾಡಿಸ್ಕೊಳ್ತಾರೋ ಗೊತ್ತಿಲ್ಲ. ಒಳ್ಳೇದಾಗಲಿ, ಅವ್ರಿಗೂ ಒಳ್ಳೇದಾಗಲಿ, ನಿಮಗೂ ಒಳ್ಳೇದಾಗಲಿ. ಬಟ್ ಏನು ಒಂದು ಸಲಹೆ ಕೊಡಬೇಕು ಅಂತ ಹೇಳ್ತೀರಾ? ಒಂದು ಮೇಕಪ್ಪಲ್ಲಿ, ಒಂದು ಮದುವೆ ಮನೇಲಿ ಆಗ್ಬೋದು, ಒಂದು ಫಂಕ್ಷನ್ ಆಗ್ಬೋದು, ಅವ್ರು ಯಾವ ರೀತಿ ಪ್ರಿಪೇರ್ ಆಗಬೇಕು, ಯಾವ ರೀತಿ ಟೈಮ್ ಕೊಡಬೇಕು, ಯಾವ ರೀತಿ ಪ್ಲ್ಯಾನ್ ಮಾಡಬೇಕು ಅಂತ ನೀವು ಅವ್ರಿಗೆ ಸಜೆಷನ್ ಮಾಡ್ತೀರಾ? ನಾವೇನು ಪ್ಲ್ಯಾನ್ ಮಾಡ್ತೀವಿ ಅಂತಂದರೆ, ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂತಂದರೆ, ಅವರು ಒಂದು ಫಂಕ್ಷನ್ ಅಂತ ಫಿಕ್ಸ್ ಆದಮೇಲೆ ಎಲ್ಲ ತೊಗೊಂಡಿರ್ತಾರೆ, ಸೀರೆ ತೊಗೊಳ್ತಾರೆ, ಒಡವೆ ತೊಗೊಳ್ತಾರೆ, ಅದಕ್ಕೆಲ್ಲ ತಕ್ಕಂಗೆ ಅವರು ಒಂದು ರೆಡಿ ಆದ್ರೇ ಚೆನ್ನಾಗಿರುತ್ತೆ. ಆ ಫೋಟೋಸ್ ಬಂದರೆ ಅದು ಲೈಫ್ ಲಾಂಗ್ ಇರುತ್ತೆ. ಸೊ ಹಾಗಾಗಿ ಅವರು ಫಸ್ಟೇ ನಮ್ಮನ್ನು ಬುಕ್ ಮಾಡಿಕೊಂಡು ಅವ್ರು ನಮ್ಮನ್ನು ಸಲಹೆ ಕೇಳಿ ಏನೇನು ಮಾಡಬೇಕು ಅಂತ ಅವರು ನಮ್ಮ ಹತ್ರ ತಿಳ್ಕೊಂಡು, ಸ್ಕಿನ್ ಪ್ರಿಪ್ರೇಷನ್ ಹೇಗಿರಬೇಕು, ಸೊ ಅವ್ರು ಹೇಗಿರಬೇಕು, ಅವ್ರ ಹೇರ್ ಎಲ್ಲ ಯಾವ ರೀತಿ ಇರಬೇಕು ಅಂತೆಲ್ಲ ಕೇಳಿದ್ರೆ ನಾವು ಅದಕ್ಕೆಲ್ಲ ಸಜೆಷನ್ಸ್ ಫಸ್ಟೇ ಕೊಡ್ತೀವಿ. ಸೊ ಅದ್ರ ಪ್ರಕಾರ ಅವರು ರೆಡಿ ಆಗಬೇಕು. ಸೊ ಅವ್ರಿಗೆ ರೆಡಿ ಆಗದೇ ಇರೋ ಸಂದರ್ಭದಲ್ಲಿ ಕೂಡ ನಾವು ಇನ್ಸ್ಟಂಟ್ ಗ್ಲೋ ಬರೋದ ರೀತಿ ಇನ್ಸ್ಟಂಟ್ ಅವ್ರಿಗೆ ನಾವು ಸ್ಕಿನ್ ಪ್ರಿಪ್ರೇಷನ್ ಮಾಡಿ ಮೇಕಪ್ ಮಾಡಿ ಕೊಡ್ತೀವಿ. ಓಕೆ, ಬಟ್ ನೀವು ಯೂಸ್ ಮಾಡ್ತಕ್ಕಂಥ ಪ್ರಾಡಕ್ಟ್ ಇದೆಯಲ್ಲ, ಅದೆಲ್ಲ ಎಷ್ಟು ಜೆನ್ಯೂನ್ ಮತ್ತು ಎಷ್ಟು ಒರಿಜಿನಲ್ಲು, ಅದರಿಂದ ಏನು ಸೈಡ್ ಎಫೆಕ್ಟ್ಸ್ ಇಲ್ವಾ, ಹೇಗೆ ಅಂತ? ಖಂಡಿತ ಇದೆಲ್ಲ ಪ್ರೊಫೆಷನಲ್ ಪ್ರಾಡಕ್ಟ್ಸ್ ಆಗಿರೋದ್ರಿಂದ ಸೈಡ್ ಎಫೆಕ್ಟ್ಸ್ ಅಂತ ಏನೂ ಬರಲ್ಲ. ಅವ್ರಿಗೆ ನಾವು ಯಾವುದೇ ರೀತಿಯಿಂದ ಅವ್ರ ಸ್ಕಿನ್ಗೆ ನಾವು ಡೈರೆಕ್ಟಾಗಿ ಯಾವ ಫೌಂಡೇಶನ್, ಯಾವ ಕನ್ಸೀಲರು ಅಪ್ಲೈ ಮಾಡಲ್ಲ. ಸ್ಕಿನ್ ಪ್ರಿಪ್ರೇಷನ್ ಮಸ್ಟ್ ಮಾಡಿರ್ತೀವಿ, ಮಾಯ್ಶ್ಚರೈಸರ್ ಯೂಸ್ ಮಾಡಿರ್ತೀವಿ, ಪ್ರೈಮರ್ ಯೂಸ್ ಮಾಡ್ತೀವಿ, ಸೊ ಮೇಕಪ್ ಫಿಕ್ಸರ್ ಅಂತ ಎಲ್ಲ ಯೂಸ್ ಮಾಡಿರ್ತೀವಿ. ಸೊ ಅವ್ರ ಸ್ಕಿನ್ಗೆ ನಾವು ಡೈರೆಕ್ಟಾಗಿ ಯಾವ ಪ್ರಾಡಕ್ಟು ಟಚ್ ಮಾಡಲ್ಲ. ಆ್ಯಂಡ್ ಇದೆಲ್ಲಾನು ಪ್ರೊಫೆಷನಲ್ ಪ್ರಾಡಕ್ಟ್ಸು. ಅವ್ರ ಸ್ಕಿನ್ಗೆ ಯಾವುದೇ ರೀತಿಯಾದ ನಾವು ಇಷ್ಟು ವರ್ಷ ಮಾಡಿರೋದ್ರಲ್ಲಿ ಯಾರೂ ಕಂಪ್ಲೇಂಟ್ಸ್ ಅಂತ ಏನೂ ಬಂದಿಲ್ಲ. ಎಲ್ಲ ಹೈಜೆನಿಕ್ ಪ್ರಾಡಕ್ಟ್ಸ್ ಇರುತ್ತೆ. ತುಂಬ ಸಂತೋಷ. ಈಗ ಬಂದು ನೀವು ಮೇಕಪ್ ಮಾಡ್ತೀರಲ್ಲ, ಬರೀ ಬೆಂಗಳೂರು ಮಾತ್ರನಾ ಅಥವಾ ಎಲ್ಲಿ ಹೊರಗಡೆ ಊರಲ್ಲೂ ಅವಕಾಶ ಸಿಕ್ಕರೆ ಎಲ್ಲ ಕಡೆ? ಇಲ್ಲ, ನಾವು ಎಲ್ಲ ಕಡೆನೂ ಹೋಗ್ತೀವಿ. ಈವನ್ ಔಟ್ ಆಫ್ ಕಂಟ್ರೀಸಿಂದ ನಮಗೆ ಚಾನ್ಸ್ ಬಂದರೂ ನಾವು ಹೋಗ್ತೀವಿ. ಓಕೆ, ಆ ಥರ. ಬಟ್ ಆಲ್ರೆಡಿ ನೀವು ಈಗಾಗಲೇ ಹೈದರಾಬಾದ್, ಚೆನ್ನೈ ಎಲ್ಲ ಹೋಗಿದ್ದೀರಾ? ತುಂಬ ಕಡೆ ಟ್ರಾವೆಲ್ ಮಾಡಿ, ತಿರುಪತಿ, ಮೈಸೂರು, ಈ ಕಡೆ ಧಾರವಾಡ, ಕೇರಳ ಎಲ್ಲ ಕಡೆ ಟ್ರಾವೆಲಿಂಗ್, ಗುರುವಾಯೂರು, ಎಲ್ಲ ಕಡೆ ಹೋಗಿ ಬಂದಿದ್ದೀವಿ. ಓಕೆ, ಬಟ್ ನನಗೊಂದು ಕುತೂಹಲ, ಮೇಕಪ್ ಅಂದ್ರೆ ಏನು, ಮೇಕಪ್ ಯಾಕೆ ಬೇಕು ಅಂತ ಏನಾದ್ರು ಆನ್ಸರ್ ಮಾಡೋಕ್ಕಾಗತ್ತಾ? ಮೇಕಪ್ ಅಂತಂದರೆ ಒಬ್ಬರು ನಾವು ಅದರಿಂದ ಮ್ಯಾಜಿಕ್ ಅಂತ ಮಾಡೋವಂಥದ್ದು ಏನಿಲ್ಲ. ನಾವು ಇರೋ ಸ್ಕಿನ್ನನ್ನು ಇನ್ನೊಂದು ಸ್ವಲ್ಪ ಎನ್ಹಾನ್ಸ್ ಮಾಡಿ ಬ್ಯೂಟಿಫುಲ್ ಆಗಿ ಕಾಣಂಗೆ ಮಾಡ್ಕೊಡ್ತೀವಿ. ಅದೇ ಮೇಕಪ್ ಅಂದರೆ. ಓಕೆ, ಮೇಕಪ್ ಯಾಕೆ ಬೇಕು ಅನ್ನೋದಾದ್ರೆ, ಕೆಲವ್ರ ಮುಖದಲ್ಲಿ ತುಂಬ ಪಿಂಪಲ್ಸ್ ಮಾರ್ಕ್ಸ್ ಇರುತ್ತೆ, ಕೆಲವ್ರಿಗೆ ಕಲೆಗಳು ಹಾಗೆ ಉಳಿದ್ಬಿಟ್ಟಿರುತ್ತೆ. ಹೆಂಗಪ್ಪ ಇದು ನಮಗೆ ಮೇಕಪ್ ಸೆಟ್ ಆಗುತ್ತಾ ಆ ಥರ ಯೋಚನೆ ಮಾಡ್ತಿರ್ತಾರೆ. ಹೌದು, ಅಂಥವ್ರಿಗೂ ನಾವು ಮೇಕಪ್ ಮಾಡಿ ಈವನ್ ಟೋನ್ ಲುಕ್ನ ನಾವು ಕೊಡ್ತೀವಿ ಅವ್ರಿಗೆ. ನಾವು ಬಿಫೋರ್ ಆಫ್ಟರ್ ಅವ್ರಿಗೆ ಮಾಡಿ ತೋರಿಸಿದಾಗ ಅವರೇ ಸ್ಟನ್ ಆಗಿರೋದು ಉಂಟು. ಅಯ್ಯೋ, ಇಷ್ಟೊಂದು ಇದರಲ್ಲಿ ಮ್ಯಾಜಿಕ್ ಇದೆಯಾ, ಮ್ಯಾಜಿಕ್ ಹ್ಯಾಂಡ್, ನೀವು ಮ್ಯಾಜಿಕ್ ಮಾಡಿದ್ದೀರಾ ಅಂತಲೂ ಹೇಳಿದ್ದಿದೆ. ಸೊ ಆವಾಗ ನಾವು ಅದನ್ನೆಲ್ಲ ಕ್ಲಿಯರ್ ಮಾಡಿ, ಕನ್ಸೀಲ್ ಮಾಡಿ, ನಾವು ಯಾವ ರೀತಿ ಅವ್ರಿಗೆ ಫೌಂಡೇಶನ್ ಹಾಕಬೇಕು, ಯಾವ ರೀತಿ ಅವ್ರನ್ನ ಚೆನ್ನಾಗಿ ಕಾಣೋ ಹಂಗೆ ತೋರಿಸ್ಬೇಕು ಅನ್ನೋದನ್ನೆಲ್ಲ ನಾವು ಮಾಡಿ ತೋರಿಸಾದ್ಮೇಲೆ ಅವ್ರ ಫೋಟೋಸ್ ಬಂದಾಗ ತುಂಬ ಖುಷಿ ಆಗ್ತಾರೆ. ಈ ಥರನೂ ಇದೆಯಾ, ಹಂಗಾದ್ರೆ ನಾನು ಮಾಡ್ಕೋಬೋದು ಅನ್ನೋ ಥರನೂ ಅವ್ರಿಗೆ ಒಂದು ಮನೋಭಾವನೆ ಬರುತ್ತೆ. ಇನ್ನು ಬರ್ತೀವ್ರೆ,
ನೀವು ಅಲ್ಲಿ ಹೋಗ್ತೀರಾ, ತುಂಬ ಸಂತೋಷದಿಂದ ವರ್ಕ್ ಮಾಡ್ತೀರಾ. ಯಾಕೆಂದರೆ ಯಾವತ್ತು ವರ್ಕ್ನ ನಾವು ಎಂಜಾಯ್ ಮಾಡ್ತಾ ಇಷ್ಟಪಟ್ಟು ಮಾಡಬೇಕು. ಬಟ್ ನಿಮಗೇನೋ ಸಂತೋಷ ಇದೆ, ಕಸ್ಟಮರು ಯಾವ ರೀತಿ ಸಂತೋಷನ ವ್ಯಕ್ತಪಡಿಸ್ತಾರೆ? ಕಸ್ಟಮರು ತುಂಬ ಸಂತೋಷ ಪಡ್ತಾರೆ. ಎಲ್ರಿಗಿಂತ ಹೆಚ್ಚಾಗಿ ಫಸ್ಟು ಹೇಳೋದು ಅವ್ರ ತಂದೆದಿರು ಹೇಳ್ತಾರೆ, ಮೇಡಮ್ ನೀವು ಹೆಂಗೆ ಮಾಡ್ಬಿಡ್ತೀರೋ, ನಾವು ಎಲ್ಲಿ ಅವರು ಬೂದಿ ಥರ ಕಂಡುಬಿಡ್ತಾರೋ, ಎಲ್ಲಿ ಹೆಂಗೆ ಕಂಡುಬಿಡ್ತಾರೋ ಅಂತ ಅಂದ್ಕೊಳ್ತಾ ಇದ್ವಿ, ತುಂಬ ಚೆನ್ನಾಗಿ ಮಾಡಿದ್ದೀರಾ ಅಂತ ತಂದೆದಿರು ಕೊಡ್ತಾರಲ್ಲ, ಅದು ತುಂಬ ಇಂಪಾರ್ಟೆಂಟ್ ನಮಗೆ. ಲೇಡೀಸ್ ಕೊಡೋದು ಲೇಡೀಸ್ಗೆ ಎಲ್ರಿಗೂ ಗೊತ್ತು, ಮೇಕಪ್ ಹಾಕೊಂಡ್ರೆ ಎಲ್ಲರೂ ತುಂಬ ಚೆನ್ನಾಗಿ ಕಾಣಿಸ್ತಾರೆ ಅನ್ನೋದೊಂದು ಅದೊಂದು ಟ್ಯಾಗ್ ಲೈನ್ ಲೇಡೀಸ್ಗೆ. ಬಟ್ ಫಾದರ್ಸ್ ಹೇಳ್ತಾರಲ್ಲ, ಅದು ಫಾದರ್ಸು ಮದುವೆ ಆಗೋ ಹುಡುಗರು ಹೇಳ್ತಾರಲ್ಲ, ಅದು ನಮ್ಗೆ ತುಂಬ ವೆರಿ ಇಂಪಾರ್ಟೆಂಟ್. ನಮ್ಮ ಕೆಲಸ ಹೆಂಗೆ ಅಂದರೆ ಇನ್ಸ್ಟೆಂಟ್, ನಮ್ದು ಅಲ್ಲೇ ಡ್ರಾ ಅಲ್ಲೇ ಬಹುಮಾನ. ನಾವು ಮಾಡಿದ ತಕ್ಷಣ ನಮ್ಗೆ ಅಲ್ಲೇ ಇಮಿಡಿಯೇಟ್ ರಿಸಲ್ಟ್ ಬಂದ್ಬಿಡತ್ತೆ ನಮಗೆ. ಕೆಲವು ಗ್ರ್ಯಾಂಡ್ ಫಾದರು, ಗ್ರ್ಯಾನೀಸು ಇವರೆಲ್ಲ ಹೇಳ್ತಾರೆ ತುಂಬ ಚೆನ್ನಾಗಿ ಮಾಡಿದೀಯಮ್ಮ, ತುಂಬ ಚೆನ್ನಾಗಿದೆ ಅಂತ. ಅಂದರೆ ನಮಗೊಂದು ಹೊಗಳಕ್ಕೆ ಇವ್ರಿಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗಿದೆಯಲ್ಲ, ಫಸ್ಟ್ ಕಸ್ಟಮರ್ ಸ್ಯಾಟಿಸ್ಫ್ಯಾಕ್ಷನ್ ಈಸ್ ಬೆಸ್ಟ್ ಅಲ್ವಾ. ಅವ್ರಿಗೆ ನಾವು ತೃಪ್ತಿ ಪಡಿಸಿದ್ರೆ ಇನ್ನೊಂದು ಕೆಲಸ ನಮಗೆ ತಾನಾಗೆ ಹುಡ್ಕೊಂಡ್ಬರುತ್ತೆ ಅಂತ. ನಮ್ಮ ಕೆಲಸನೇ ಹಾಗೆ ನಮ್ಗೆ. ಯಾಕಂದ್ರೆ ನಮ್ಗೆ ಅವ್ರು ಹೇಳೋ ಒಂದು ಹೊಗಳಿಕೆ ಮಾತಿದೆಯಲ್ಲ, ಇಮಿಡಿಯೇಟ್ ಹೇಳ್ತಾರಲ್ಲ, ನಮ್ಗೆ ಅದು ನಮ್ಮ ಮಾಡಿರೋ ಏನು ನಾವು ಇವಾಗ 2 hours 3 hours ನಿಂತಿರ್ತೀವಿ ನಾವು, ಅದೆಲ್ಲ ನಮಗೆ ಇಮಿಡಿಯೇಟ್ ಹೊಟ್ಟೋಗ್ಬಿಡತ್ತೆ ನಮಗೆ. ಈಗ ಬಂದು ನಿಮ್ಮದು ಟೀಮ್ ಇದೆ, ನೀವು ಇಬ್ಬರು ಇದ್ದೀರಾ, ಮತ್ತು ನಿಮ್ಮಲ್ಲಿ ಬಂದು ಸ್ಯಾರಿ ಡಿಸೈನ್ ಮಾಡ್ತಕ್ಕಂಥವ್ರು ಇದ್ದಾರೆ, ಜೊತೆಗೆ ಬಂದು ಹೇರ್ ಸ್ಟೈಲಿಸ್ಟ್ ಇದ್ದಾರೆ. ಒಟ್ಟಾರೆಯಾಗಿ ಒಂದು ಮದುವೆ ಅಂತ ಬಂದಾಗ ಅಥವಾ ಅವ್ರ ಫ್ಯಾಮಿಲಿ ತುಂಬ ಜನ ಇರ್ತಾರೆ, ನೀವೆಷ್ಟು ಜನಕ್ಕೆ ಒಂದು ದಿನದಲ್ಲಿ ಅಥವಾ ಒಂದು ಗಳಿಗೆನಲ್ಲಿ ಮೇಕಪ್ ಮಾಡ್ಬೋದು? ಇವಾಗ 30 ಬ್ರೈಡ್ ಪ್ಲಸ್ 30 ಜನ ಕೊಡ್ತಾರೆ ಅಂತ ಇಟ್ಕೊಳ್ಳಿ. ನಾವು ನಮ್ಮ ಟೀಮ್ ಕರ್ಕೊಂಡು ಹೋಗಿರ್ತೀವಿ, ಒಂದು 10 ಮೆಂಬರ್ಸ್ ಹೋಗಿರ್ತೀವಿ. ಯಾರ್ಯಾರು ಏನೇನು ಮಾಡಬೇಕು ಅಂತಂದ್ರೆ ನಾವು ಡಿವೈಡ್ ಮಾಡಿ ಅವ್ರಿಗೆ ಒಪ್ಪಿಸ್ತೀವಿ. ಸ್ಯಾರಿ ಸಪ್ರೇಟ್ ಇಂಥವ್ರಿಗೂ ಹಿಂಗೆ ಕೊಡ್ತೀವಿ, ಹೇರ್ ಸ್ಟೈಲಿಸ್ಟ್ ಅವ್ರಿಗೆ ಇಷ್ಟಿಷ್ಟು ಜನ ನೀವು ಮಾಡಬೇಕು ಅಂತ ಹೇಳಿ ಹೇಳ್ತೀವಿ ನಾವು. ಸೊ ಆನ್ ಟೈಮಲ್ಲಿ ಮುಗಿಸೋ ಪ್ರಯತ್ನ ಮಾಡ್ತೀವಿ. ಮೇಕಪ್ಗೆ ಇಷ್ಟು ಜನನ ಅಲಾಟ್ ಮಾಡ್ತೀವಿ, ಹೇರ್ಗೆ ಇಷ್ಟು ಜನನ ಅಲಾಟ್ ಮಾಡ್ತೀವಿ, ಸ್ಯಾರಿ ಡ್ರಿಪ್ಪಿಂಗ್ ಅಷ್ಟು ಜನನ ಅಲಾಟ್ ಮಾಡ್ತೀವಿ. ಸೊ ಆನ್ ಟೈಮಲ್ಲಿ ಫಿನಿಶ್ ಮಾಡ್ಕೊಳ್ಳೋದಕ್ಕೆ ನಾವು ಪ್ಲ್ಯಾನ್ ಮಾಡಿಕೊಂಡು ಮೊದಲೇ ಅವ್ರಿಗೆ ರೆಡಿ ಮಾಡ್ತೀವಿ. ಸೂಪರ್, ತುಂಬ ಸಂತೋಷ. ಇನ್ನು ಇಲ್ಲಿ ಇಷ್ಟೊಂದು ಟೇಬಲ್ ಮೇಲೆ ಏನೇನೋ ಜೋಡಿಸ್ಬಿಟ್ಟಿದ್ರೆ ಖಂಡಿತ ನಮಗಂತೂ ಏನೂ ತಿಳಿತಾ ಇಲ್ಲ. ಕಲರಾಗಿ ಏನೋ ಕಾಣ್ತಾ ಇದೆ, ಬ್ರಷಸ್ ಇದ್ದಾವೆ, ಏನೆಲ್ಲ ಒಂದು ಎಕ್ವಿಪ್ಮೆಂಟ್ಸ್ ಇದೆ, ಏನೆಲ್ಲ ಒಂದು ಪ್ರಾಡಕ್ಟ್ ಇದೆ ಅಂತೇಳಿ. ನಮ್ಮ ಹತ್ರ ಏನು ಪ್ರಾಡಕ್ಟ್ ಇದೆ ಅಂತಂದರೆ, ಸ್ಕಿನ್ ಪ್ರಿಪ್ರೇಷನ್ಗೆ ಏನು ಮಾಡ್ತೀವಿ, CTM ಅನ್ನೋದು ತುಂಬ ಇಂಪಾರ್ಟೆಂಟು. ಮಾಯಿಶ್ಚರೈಸರ್ ಮಾಡಬೇಕು, ಟೋನಿಂಗ್ ಮಾಡಬೇಕು. ಸ್ಕಿನ್ ಪ್ರಿಪ್ರೇಷನ್ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ, ಗ್ಲೋ ಇದೆ, ಇನ್ಸ್ಟೆಂಟ್ ಗ್ಲೋ ಇರುತ್ತೆ, ಮತ್ತು ಮೇಕಪ್ ಕೂಡ ತುಂಬ ಚೆನ್ನಾಗಿರುತ್ತೆ. ಸೊ ಹಾಗಾಗಿ ನಾವು ಪಾಂಡ್ಸ್ ಮಾಯಿಶ್ಚರೈಸರ್ ಯೂಸ್ ಮಾಡ್ತೀವಿ. ಇದು ಆಲ್ ಸ್ಕಿನ್ ಟೈಪ್ ಅದು. ಸೊ ಹಂಗೆ ಇಮಿಡಿಯೇಟ್ ಚೆನ್ನಾಗಿ ಕಾಣಿಸ್ಬೇಕು ಅಂತಂದರೆ ನಾವು ಒಂದು ಸ್ಕ್ರಬ್ ಅಂತ ಯೂಸ್ ಮಾಡ್ತೀವಿ. ಓಕೆನಾ? ಅದಾದಮೇಲೆ ಮೇಕಪ್ ಫಿಕ್ಸರ್ ಯೂಸ್ ಮಾಡ್ತೀವಿ. ಮೇಕಪ್ ಫಿಕ್ಸರ್ ಏನದು, ಅದೇನು ಕೆಲಸ ಮಾಡುತ್ತೆ? ಅದು ಏನು ಕೆಲಸ ಮಾಡುತ್ತೆ ಅಂತಂದರೆ, ನಾವು ಮೇಕಪ್ ಫಿಕ್ಸರ್ ಮಾಡಿಬಿಟ್ಟು ಆಮೇಲೆ ನಾವು ಮೇಕಪ್ ಮಾಡಿದ್ರೆ ತುಂಬ ಚೆನ್ನಾಗಿ ಕೂತ್ಕೊಳ್ಳುತ್ತೆ, ಮೇಕಪ್ ಚೆನ್ನಾಗಿರುತ್ತೆ, ಲಾಂಗ್ ಸ್ಟೇ ಇರುತ್ತೆ ಅದು. ಅದಾದಮೇಲೆ ಕನ್ಸೀಲ್ ಮಾಡ್ತೀವಿ. ಕನ್ಸೀಲ್ ಅಂತಂದರೆ ಕನ್ಸೀಲರ್ ಅಂಡ್ ಕಲರ್ ಕರೆಕ್ಟರ್ ಅಂತಂದರೆ ಡಾರ್ಕ್ ಸರ್ಕಲ್ಸ್ ಎಲ್ಲ ಇರುತ್ತೆ, ಇದೆಲ್ಲ ಕವರ್ ಆಗುತ್ತೆ, ಕಲೆಗಳು ಅದೆಲ್ಲ ಕವರ್ ಮಾಡ್ಬೋದು ಅದರಿಂದ. ಆಮೇಲೆ ಫೌಂಡೇಶನ್ ಯೂಸ್ ಮಾಡ್ತೀವಿ. ಫೌಂಡೇಶನ್ ಯೂಸ್ ಮಾಡಿ ಅವ್ರ ಸ್ಕಿನ್ ಟೋನ್ ಯೂಸ್ ಮಾಡಿದಾಗ ನೀಟ್ ಫಿನಿಶಿಂಗ್ ಇರುತ್ತೆ. ಓಕೆ, ಇವಾಗ ಇದೆಲ್ಲದರಲ್ಲೂ ಸ್ಕಿನ್ ಟೋನ್ ಯಾವ ರೀತಿ ಮ್ಯಾಚ್ ಮಾಡ್ತೀರಾ? ಯಾವ ರೀತಿ ಮ್ಯಾಚ್ ಮಾಡ್ತೀವಿ ಅಂತಂದರೆ, ಮಿಕ್ಸ್ ಅಂಡ್ ಮ್ಯಾಚ್, ಪ್ರತಿಯೊಂದರಲ್ಲೂ ಶೇಡ್ಸ್ ಇದೆ, ಮಿಕ್ಸ್ ಅಂಡ್ ಮ್ಯಾಚ್ ಅಂತ ಮಾಡ್ತೀವಿ ನಾವು. ಯಾಕಂದರೆ ಒಂದೇ ಇದರಲ್ಲಿ ಕೆಲವ್ರಿಗೆ ಸೂಟ್ ಆಗುತ್ತೆ, ಕೆಲವ್ರಿಗೆ ಸೂಟ್ ಆಗಲ್ಲ. ಸೊ ಮಿಕ್ಸ್ ಅಂಡ್ ಮ್ಯಾಚ್ ಮಾಡಿ ಫೌಂಡೇಶನ್ಸ್ ಯೂಸ್ ಮಾಡ್ತೀವಿ. ಓಕೆ, ತದನಂತರ ಬೇರೆ ಅದಾದಮೇಲೆ ಐ ಶ್ಯಾಡೋ ಯೂಸ್ ಮಾಡ್ತೀವಿ. ಐ ಶ್ಯಾಡೋ ಅವ್ರ ಸ್ಯಾರಿಗೆ ತಕ್ಕಂಗೆ ಮಾಡ್ತೀವಿ, ಇಲ್ಲ ಅವರು ಕೆಲವರು ಈ ಕಲರ್ಸ್ ಬೇಕು ಅಂತ ಕೇಳ್ತಾರೆ, ಸೊ ಅದಕ್ಕೆ ತಕ್ಕಂಗೆ ಮಾಡ್ತೀವಿ. ಅದಾದಮೇಲೆ ಐಲೈನರ್ಸು, ಮಸ್ಕರ, ಕಾಜಲ್, ಪೌಡರ್, ಬ್ಲಷ್, ಕಾಂಟೋರಿಂಗ್. ಅಂದರೆ ಬ್ಲಷ್ ಅಂದರೆ ಎಲ್ರಿಗೂ ಗೊತ್ತಿದೆ, ಬ್ಲಷ್ ಹಾಕೊಳ್ಳೋದು. ಬ್ಲಷ್ ಮೇಲೆ ಇವಾಗ ಹೈಲೈಟರ್ ಯೂಸ್ ಮಾಡ್ತೀವಿ, ಸೊ ಅದು ಶೈನ್ ಕೊಡುತ್ತೆ. ಸೊ ಲೈಟ್ಸಲ್ಲಿ ಅವರು ಈ ಕಡೆ ತಿರುಗಿದಾಗ ತುಂಬ ಚೆನ್ನಾಗಿ ಕಾಣಿಸ್ತಾರೆ. ಹೌದು, ಬ್ರೈಟ್ಸ್ ಎಲ್ಲ ತುಂಬ ಚೆನ್ನಾಗಿ ಕಾಣಿಸ್ತಾರೆ. ಸೊ ಹಾಗಾಗಿ ಈ ಥರ ಒಟ್ಟಿನಲ್ಲಿ ಏನಂದರೆ, ಮೇಕಪ್ ಮಾಡಿಸ್ಕೊಳ್ತಕ್ಕಂಥವ್ರು ಯಾವ ಡ್ರೆಸ್ ವೇರ್ ಮಾಡ್ತಾರೆ, ಆ ಡ್ರೆಸ್ಸಲ್ಲಿ ಏನು ಕಲರ್ ಅಡಗಿದೆ, ಅದಕ್ಕೆ ತಕ್ಕಂಗೆ ಯಾವ ರೀತಿ ನಾವು ಮೇಕಪ್ನ ಮ್ಯಾಚ್ ಮಾಡ್ಬೋದು ಅನ್ನೋದು ಬಹಳ ಮುಖ್ಯ ಆಗುತ್ತೆ. ಅದೇ ರೀತಿಯಾಗಿ ಫೋಟೋಗ್ರಫಿ ಇರ್ಬೋದು ಅಥವಾ ಮೇಕಪ್ ಇರ್ಬೋದು, ಸ್ಕಿನ್ ಟೋನ್ ಅನ್ನೋದು ಬಹಳ ಮುಖ್ಯ. ಅವರವರ ಸ್ಕಿನ್ಗೆ ತಕ್ಕನಾಗೆ ಹೊಂದ್ಕೊಳ್ಳೋ ಹಾಗೆ ಆ ಒಂದು ಬಣ್ಣದಲ್ಲಿ ನೀವು ಮೇಕಪ್ ಮಾಡಿಕೊಡ್ತೀರಾ ಅಲ್ವಾ ಮೇಡಮ್? ನಾನು ಕೆಲವೊಂದು ವೀಡಿಯೋಸ್ ನೋಡಿದ್ದೀನಿ ಅಥವಾ ಕೆಲವು ಕಡೆ ನೋಡಿದ್ದೀನಿ, ಮೇಕಪ್ ಮಾಡಬೇಕಾದ್ರೆ ಏನು ಮಾಡ್ತಾರೆ, ಆ ಒಂದು ಮೇಕಪ್ಪಲ್ಲೇ ಅವ್ರ ಮುಖನ ಸಣ್ಣ ಮಾಡ್ತಕ್ಕಂಥ ಅಥವಾ ಶೇಪ್ ತುಂಬ ಚೆನ್ನಾಗಿ ಕಾಣ್ತಕ್ಕಂಥ, ಅದಕ್ಕೇನಂತಾರೆ, ಅದು ಏನು ಮಾಡ್ತೀರಾ ನೀವು? ಅದು ಕಾಂಟೋರಿಂಗ್ ಅಂತ ಹೇಳ್ತೀವಿ. ಇವಾಗ ನೋಸು ತುಂಬ ಇರುತ್ತೆ, ಅವ್ರಿಗೆ ಸಣ್ಣ ಮಾಡಬೇಕು,
ಅದನ್ನ ನಾವು ಮಾಡ್ತೀವಿ ಕನ್ಸೀಲರ್ ಅಲ್ಲಿ. ಹೌದು, ಮೇಕಪ್ ಅಲ್ಲಿ ಕೆಲವರಿಗೆ ಹೌದು ಚಿನ್ ದಪ್ಪ ಇದ್ರೆ ಅದೇ ಕಾಂಟೂರಿಂಗ್ ಮಾಡಿ ಆ ಸ್ಕಿನ್ನೆಲ್ಲ ಒಂದು ಲೇಯರ್ ಅವ್ರದ್ದು ಡಾರ್ಕ್ ಮಾಡಿಬಿಟ್ಟು ಮತ್ತೆ ಅದ್ರ ಮೇಲೆ ಕನ್ಸೀಲ್ ಮಾಡಿ ಮತ್ತೆ ಇದು ಮಾಡಿದ್ರೆ ಆ ಫೇಸು ಚಿಕ್ಕದಾಗಿ ಕಾಣಿಸುತ್ತೆ. ಮತ್ತೆ ಲಿಪ್ ಕೆಲವರಿಗೆ ದೊಡ್ಡದಾಗಿರುತ್ತೆ, ಅದನ್ನ ಸಣ್ಣ ಮಾಡಬೇಕಾಗಿರುತ್ತೆ. ಕೆಲವರಿಗೆ ಸಣ್ಣ ಲಿಪ್ಸ್ ಇರುತ್ತೆ, ಅದನ್ನ ನಾವು ಸ್ವಲ್ಪ ಎನ್ಹಾನ್ಸ್ ಮಾಡಿ ದೊಡ್ಡದಾಗಿ ಮಾಡಬೇಕಾಗಿರುತ್ತೆ. ಸೊ ಇದೆಲ್ಲಾನು ಮಾಡೋದ್ರಿಂದ ಓವರ್ ಆಲ್ ಮೇಕಪ್ ಲುಕ್ಕಲ್ಲಿ ಅದು ಏನು ಮಾಡಿದ್ದಾರೆ ಮಾಡಿಲ್ಲ ಅನ್ನೋದು ಏನೂ ಗೊತ್ತಾಗೋದಿಲ್ಲ. ಸೂಪರ್ ಮೇಡಮ್. ಈಗ ಮುಖ್ಯವಾಗಿ ಇಲ್ಲಿ ಎಷ್ಟೊಂದು ಬ್ರಷಸ್ ಇದ್ದಾವೆ, ತುಂಬ ಎಕ್ವಿಪ್ಮೆಂಟ್ಸ್ ಇದ್ದಾವೆ, ಬಟ್ ಇದನ್ನೆಲ್ಲ ನೀವು ಒಬ್ರಿಗೆ ಯೂಸ್ ಮಾಡಿದ್ದು ಮತ್ತೊಬ್ರಿಗೆ ಯೂಸ್ ಮಾಡ್ತಿರಲ್ಲ, ಅದರಿಂದ ಏನೂ ತೊಂದರೆ ಇಲ್ವಾ? ಇಲ್ಲ, ನಾವು ಒಬ್ರಿಗೆ ಯೂಸ್ ಮಾಡಿದ ಬ್ರಷಸ್ ಅಂತೂ ಅದನ್ನು ಯೂಸ್ ಮಾಡ್ತೀವಿ. ಆದರೆ ಅದನ್ನು ನಾವು ಎವ್ರಿ ಟೈಮ್ ಪ್ರತಿಯೊಬ್ಬರಿಗೂ ಮಾಡಿದ ನಂತರ ಅದನ್ನು ಪ್ರತಿ ಟೈಮ್ ಕ್ಲೀನ್ ಮಾಡ್ತೀವಿ ನಾವು. ಓಕೆ, ಅದೇ ಸೊಲ್ಯೂಷನ್ಸ್ ಬರುತ್ತೆ. ಸೊ ನಾವು ಅದನ್ನು ಯೂಸ್ ಮಾಡಿ ಕ್ಲೀನ್ ಮಾಡಿ ಬ್ರಷ್ನ ಇಟ್ಕೊಳ್ತೀವಿ. ಓಕೆ ಮೇಡಮ್, ಈಗ ನೀವು ಹೇಳಿದ್ರಿ ಮೇಕಪ್ ಮಾಡ್ತೀವಿ ಅಂತ ಹೇಳಿದ್ರಿ, ಜೊತೆಗೆ ಬಂದು ಸ್ಯಾರೀಸ್ ಡಿಸೈನ್ ಮಾಡ್ತೀವಿ ಅಂತ ಹೇಳಿದ್ರಿ, ಆಮೇಲೆ ಬಂದು ವಾಟ್ ಇಸ್ ದಟ್ ಹೇರ್ ಸ್ಟೈಲ್ ಮಾಡ್ತೀನಿ ಅಂತ ಹೇಳಿದ್ರಿ. ಇದು ಬಿಟ್ಟು ಬೇರೆ ಏನು ಸರ್ವಿಸ್ ಕೊಡ್ತೀರಾ ನೀವು? ನಾನು ಸರ್ವಿಸ್ ಅಂತಂದರೆ ಹೇರ್ ಕಟಿಂಗ್ಸ್ ಮಾಡ್ತೀನಿ, ಆಮೇಲೆ ಸ್ಮೂತ್ನಿಂಗು, ಕೆರಾಟಿನ್ನು, ಕೆರಾಬೋಟು, ಹೇರ್ ಸ್ಪಾ, ಗ್ಲೋಬಲ್ ಕಲರಿಂಗು, ಓಕೆ ಇದೆಲ್ಲ ಮಾಡ್ತೀನಿ. ಓಕೆ, ನೀವು ಬಂದು ನಾನು ತಿಳಿದಂಗೆ ಕೇಳ್ಪಟ್ಟೆ, ನೀವು ಎಕ್ಸ್ಪೀರಿಯನ್ಸ್ ತುಂಬ ಇದೆ, ನ್ಯಾಚುರಲಾಗೂ ಕಲ್ತಿದ್ದೀರಾ. ಅದು ಬಿಟ್ಟು ತುಂಬಾ ಕೋರ್ಸು ಸೇರಿಕೊಂಡು ನೀವು ಕಲ್ತಿದ್ದೀರಿ. ಏನೆಲ್ಲ ಕೋರ್ಸ್ ಸೇರ್ಕೊಂಡು ಕಲ್ತಿದ್ದೀರಿ? ನಾನು ಹೇರ್ ಕಟಿಂಗ್ ಕೋರ್ಸ್ ಮಾಡಿದೆ, ಹೇರ್ ಸ್ಟೈಲಿಸ್ಟ್ ಕೋರ್ಸ್ ಮಾಡಿದೆ. ಸೊ ಈಗೇನು ಅಡ್ವಾನ್ಸ್ ಮೇಕಪ್ ಆರ್ಟಿಸ್ಟ್ ಕೋರ್ಸ್ ಕೂಡ ಮಾಡಿದೆ ನಾನು. ಓಕೆ, ಅದರಿಂದ ಏನು ಕಲ್ತ್ರಿ ಅಂತ ಏನು ಅನುಕೂಲ ಆಯಿತು? ಅಂದರೆ ಇವಾಗಿನ ತಕ್ಕಂಗೆ ಈ ಏನು ಟ್ರೆಂಡ್ ಇದೆಯೋ ಸೊ ಅದನ್ನು ಅಪ್ಡೇಟ್ ಆಗ್ತಾ ಹೋಗ್ತೀನಿ. ಒಂದೊಂದು ನಾವು ಅಟೆಂಡ್ ಮಾಡಿದಾಗ್ಲೂ ಅಪ್ಡೇಟ್ ಆಗ್ತಾ ಹೋಗ್ತೀವಿ. ನಾವು ಕರೆಂಟ್ ಟ್ರೆಂಡಿಂಗ್ ಏನಿರುತ್ತೋ ಅದಕ್ಕೆ ಅಪ್ಡೇಟ್ ಆಗ್ತೀವಿ. ಓಕೆ, ಅದರಿಂದ ಪ್ರತಿಯೊಂದು ಕೋರ್ಸು ನಿಮ್ಗೆ ಹೆಲ್ಪ್ ಆಯಿತು? ಹೌದು, ಖಂಡಿತ. ನೋಡಿ, ಇದಿಷ್ಟು ಭಾರತಿ ಮೇಡಮ್ ಹಾಗೆ ಹೇಮಾ ಮೇಡಮ್ ಬಗ್ಗೆ ಇರತಕ್ಕಂಥ ಮಾಹಿತಿ, ಅವ್ರು ಕೊಡ್ತಕ್ಕಂಥ ಸರ್ವಿಸ್ ಬಗ್ಗೆ ಮಾಹಿತಿ. ಇದ್ರ ಜೊತೆಗೆ ನೀವು ಬೆಂಗಳೂರು ಅಥವಾ ಕರ್ನಾಟಕದ ಯಾವುದೇ ಮೂಲೆಯಲ್ಲಿರ್ಬೋದು, ನಿಮಗೇನಾದ್ರು ಇವ್ರ ಸರ್ವಿಸ್ ಬೇಕಂದರೆ ಖಂಡಿತ ಫೋನ್ ಮಾಡ್ಬೋದು. ಹಾಗೆ ಇವರ ಪ್ಯಾಕೇಜಸ್ನೆಲ್ಲ ನೀವು ತಿಳ್ಕೊಬೋದು, ಯಾಕೆಂದರೆ ಸ್ಕ್ರೀನಲ್ಲಿ ನಂಬರ್ ಕೊಟ್ಟಿರ್ತೀನಿ, ಇದ್ರ ಜೊತೆಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಂಬರ್ ಕೊಟ್ಟಿರ್ತೀನಿ. ಅಷ್ಟೇ ಅಲ್ಲ, ಇವರು ಕಲ್ತಂಥ ವಿದ್ಯೆನ ಮುಂದೊಂದು ದಿನ ಒಂದು ಗ್ರೂಪ್ ಮಾಡಿ ಖಂಡಿತ ನಿಮಗೆಲ್ಲರಿಗೂ ಹೇಳ್ಕೊಡ್ತಾರೆ. ಅದಕ್ಕೆ ಆದಂಥ ಚಾರ್ಜಸ್ ಅಂತೂ ಖಂಡಿತ ಇದ್ದೇ ಇರುತ್ತೆ, ಯಾಕೆಂದರೆ ಎಕ್ವಿಪ್ಮೆಂಟ್ಸ್ ಎಲ್ಲ ತೊಗೋಬೇಕು, ಪ್ರಯೋಗಗಳು ಮಾಡಬೇಕು ಅಂದಾಗ ಖರ್ಚು ಬಂದೇ ಬರುತ್ತೆ. ದಯವಿಟ್ಟು ಇವರು ಮಾಡ್ತಕ್ಕಂಥ ವಿಡಿಯೋಗಳನ್ನ ನೋಡ್ತಾ ಇರಿ. ಎಷ್ಟೋ ಜನ ಸತ್ಯವಾಗ್ಲೂ ಹೇಳ್ತೀನಿ ಜೀವನನ ಕಟ್ಕೋಬೋದು, ಎಷ್ಟೋ ಜನ ಇವ್ರನ್ನ ಗುರುವಾಗಿ ಸ್ವೀಕರಿಸ್ಬೋದು. ಅಷ್ಟೇ ಅಲ್ಲ, ತುಂಬ ಜನಕ್ಕೆ ಇವರು ಇನ್ಸ್ಪೈರ್ ಆಗಿದ್ದಾರೆ. ತುಂಬ ಜನ ಇವರನ್ನ ಕಾಯ್ತಾ ಇರ್ತಾರೆ ಡೇಟ್ ಬುಕ್ ಮಾಡಬೇಕು ಅಂತೇಳಿ. ಆ ರೀತಿಯಾದಂಥ ಒಂದು ಸರ್ವಿಸ್ ಕೊಡ್ತಕ್ಕಂಥವ್ರು. ಯಾಕೆಂದರೆ 18 ವರ್ಷ 14 ವರ್ಷ ಎಷ್ಟು 1000 ಜನ ಕಸ್ಟಮರ್ನ ಸಂಪಾದನೆ ಮಾಡಿದ್ದಾರೆ ಅಂತ ಗೊತ್ತಿಲ್ಲ. ಹಾಗೆ ಮುಂದೊಂದು ದಿನ ಇವ್ರು ನಡೆಸ್ತಕ್ಕಂಥ ಒಂದು ಮೇಕಪ್ ಕ್ಲಾಸು ಅಥವಾ ಏನೊಂದು ಟೀಚ್ ಮಾಡ್ತಾರೆ, ಅದಕ್ಕೆಲ್ಲ ನೀವು ಸೇರಿಕೊಳ್ಳೋದಕ್ಕೆ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೇನಾದ್ರು ಹೇಳೋದಿದೆಯಾ ನಮ್ಮ ವೀಕ್ಷಕರ ಜೊತೆ ಮೇಡಮ್? ಹೆಣ್ಮಕ್ಳಿಗೆ ಕಲೀರಿ, ಎಲ್ಲರೂ ತುಂಬಾನೇ ಯೂಸ್ಫುಲ್ ಆಗುತ್ತೆ. ನಿಮ್ಮ ಜೀವನನ, ನಿಮ್ಮ ಬದುಕನ್ನ ನೀವೇ ರೂಪಿಸ್ಕೋಬಹುದು. ಯಾರು ಹಂಗಿಲ್ದೆ ಏನೂ ಇಲ್ಲದೆ ನೀವು ಸೆಲ್ಫ್ ಕಾನ್ಫಿಡೆನ್ಸ್ ಇಂದ ಹೆಜ್ಜೆ ಮುಂದೆ ಇಡ್ಬೋದು. ತುಂಬಾ ಒಳ್ಳೆ ಪ್ರಯೋಜನ ಇದೆ ಇದರಿಂದ. ನಿಮಗೆ ಜನಗಳ ಕಾಂಟ್ಯಾಕ್ಟ್ ಬೆಳೀತಾ ಹೋಗುತ್ತೆ. ನೀವು ಹೇಗೆ ಮಾತಾಡಬೇಕು, ಜನಗಳ ಜೊತೆ ನೀವು ಹೇಗೆ ಬೆರಿಬೇಕು, ಆ ಥರ ಎಲ್ಲ ನಿಮಗೆ ಗೊತ್ತಾಗುತ್ತೆ. ಅಯ್ಯೋ ನಾನು ಇದು ಮಾಡ್ತೀನಾ, ನನಗೆ ಇದು ಕಲಿಯೋಕ್ಕಾಗತ್ತಾ, ಅಯ್ಯೋ ಹೆಂಗಪ್ಪ, ಆ ಥರ ಒಂದು ಭಯ ಇದ್ದರೆ ಅದನ್ನು ಬಿಡಿ, ನೀವು ಕ್ಲಾಸಸ್ ಸೇರ್ಕೊಳ್ಳಿ, ಮುಂದೆ ನಿಮ್ಮ ಜೀವನನ ನೀವು ರೂಪಿಸ್ಕೊಳ್ಳಿ. ಬಟ್ ಇವರು ಕ್ಲಾಸ್ನ ಶುರು ಮಾಡೋದಕ್ಕೆ ಮುಂಚೆ, ಅದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡೋಕ್ಕೆ ಮುಂಚೆ ಇವ್ರದ್ದು ಸಾಕಷ್ಟು ಒಂದಷ್ಟು ವಿಡಿಯೋಗಳು ಬರ್ತವೆ. ಅದನ್ನೆಲ್ಲ ನೋಡಿ ಇವ್ರ ಕೇಪಬಿಲಿಟಿ ಏನಿದೆ, ಇವ್ರ ಟ್ಯಾಲೆಂಟ್ ಏನಿದೆ, ಇವ್ರು ಏನು ಔಟ್ಪುಟ್ ಕೊಡ್ತಾ ಇದ್ದಾರೆ, ಯಾವ ರೀತಿಯಾಗಿ ಒಂದು ಮೆಟೀರಿಯಲ್ನ ಯೂಸ್ ಮಾಡ್ತಾ ಇದ್ದಾರೆ, ಇದನ್ನೆಲ್ಲ ಮಾಹಿತಿ ತಿಳ್ಕೊಂಡು ತದನಂತರ ಇವರು ನಡೆಸ್ತಕ್ಕಂಥ ಒಂದು ಕ್ಲಾಸ್ಗೆ ಖಂಡಿತ ನೀವೆಲ್ಲ ಜಾಯ್ನ್ ಆಗ್ಬೋದು ಅಂತ ಹೇಳ್ತಾ, ಅಟ್ ಪ್ರೆಸೆಂಟು ಈಗ ಮದುವೆ ಸೀಸನ್ನು, ಖಂಡಿತ ಒಳ್ಳೆ ಮೇಕಪ್ ಆರ್ಟಿಸ್ಟ್ನ ಹುಡುಕ್ತಾ ಇರ್ತೀರ. ಆ ಥರ ನೀವೇನಾದ್ರು ಹುಡುಕ್ತಾ ಇದ್ದಾರೆ ಮೇಕಪ್ ಆರ್ಟಿಸ್ಟ್ನ, ಖಂಡಿತ ಈ ಸೋದರಿಯರನ್ನ ನಾನು ಸಜೆಸ್ಟ್ ಮಾಡ್ತೀನಿ. ತಮ್ಮ ಮನೆಯ ಫಂಕ್ಷನ್ ಅಂತ ತಿಳ್ಕೊಂಬಂದು ಇವ್ರು ಹೆಂಗೆ ಸೋದರಿಯರೋ ಪ್ರತಿಯೊಬ್ಬರಿಗೂ ಏನು ಮೇಕಪ್ ಮಾಡ್ತಾರೆ ಅವ್ರನ್ನೆಲ್ಲ ನಮ್ಮ ಸಿಸ್ಟರ್ ಅಂತಲೇ ತಿಳ್ಕೊಂಡು ಒಂದು ಮೇಕಪ್ ಮಾಡ್ತಕ್ಕಂಥದ್ದು ಅಲ್ವಾ? ಹಾಂ, ನಿಮ್ಮ ಮನೆ ಫಂಕ್ಷನ್ ತಿಳ್ಕೊಂಡು ಮಾಡಿಕೊಡ್ತೀರಾ. ಹಾಂ, ಆ ಕಾನ್ಫಿಡೆಂಟ್ ಅಂತೂ ನಾನು ಕೊಡ್ತೀನಿ ವೀಕ್ಷಕರೇ. ನೀವು ಒಮ್ಮೆ ಖಂಡಿತ ಇವ್ರ ಸರ್ವಿಸ್ ತೊಗೋಬೋದು ಅಂತ ಹೇಳ್ತಾ, ಇಷ್ಟೊತ್ತು ಈ ವಿಡಿಯೋ ನೋಡೋದಕ್ಕೆ ಧನ್ಯವಾದನ ತಿಳಿಸ್ತಾ, ಇದಿಷ್ಟು ಮಾಹಿತಿ ಇವ್ರು ಕೊಡ್ತಕ್ಕಂಥ ಸರ್ವಿಸ್ ಬಗ್ಗೆ. ಥ್ಯಾಂಕ್ ಯು. ಮತ್ತೊಮ್ಮೆ ಇವರು ಮಾಡ್ತಕ್ಕಂಥ ಒಂದು ಹೊಸ ಮೇಕಪ್ ಜೊತೆ ತಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ನಮಸ್ಕಾರ. ನಮಸ್ಕಾರ. ಥ್ಯಾಂಕ್ ಯು. ಥ್ಯಾಂಕ್ ಯು. ಧನ್ಯವಾದ.